ನೀವು ಕೊಟ್ಟಿರೋ ಸೂಟನ್ನು ಚೇಂಜ್ ಮಾಡಿದ್ದಾರೆ ಅಂದರೆ ಅದು ಯಾರಂತ ನನಗೆ ಈಗಲೇ ಗೊತ್ತಾಗಬೇಕು. ನಾನೇ ಈ ಸೂಟ್ ಇಟ್ಟಿದ್ದು. ಅಚ್ಚು, ನೀನಾ? ಆ ಸೂಟ್ ನಿಮ್ಮ ಅತ್ತಿಗೆ ಇಟ್ಟಿದ್ದು ಅಂತ ನನಗೆ ಗೊತ್ತಿರಲಿಲ್ಲ ಚಿರು. ಅದು ಅಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೆ ಆ ಸೂಟ್ನ ತೆಗೆದು ಈ ಸೂಟ್ ಇಟ್ಟೆ. ಆ್ಯಕ್ಚುಲಿ ಆ ಸೂಟ್ಗಿಂತ ನಿನಗೆ ಈ ಸೂಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಣೋ. ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ, ನಾನೀಗಲೇ ಸೂಟ್ ಚೇಂಜ್ ಮಾಡ್ಕೊಂಬರ್ತೀನಿ. ಚಿರು ಬೇಡ, ಇದು ಲಕ್ಕಿ ಸೂಟ್ ಅಂತ ಹೇಳ್ತಿದ್ಯಾ, ಇದನ್ನೇ ಹಾಕೊಂಡು ಹೋಗು. ಮೀಟಿಂಗಿಗೆ ಟೈಮ್ ಆಗ್ತಾ ಇದೆ. ಅಲ್ಲ ಅದಕ್ಕೆ ಏ ಚಿರು, ನೀನ್ ಅದಕ್ಕೇನೆ ಹೇಳ್ತಾ ಇದ್ದಾಳಲ್ಲ, ಹೋಗಪ್ಪ, ಲೇಟ್ ಆಗುತ್ತೆ. ಹೊಡು ಟೈಮ್ ಆಯ್ತು. ಆಲ್ ದಿ ಬೆಸ್ಟ್. ಸರಿ, ಬರ್ತೀನಿ. ಮೇಡಮ್, ನರಸಿಂಹ ಬರ್ತಾ ಇದ್ದಾನೆ. ಹದ್ದು ಎಷ್ಟಿನ ಮೇಲೆ ಹಾರಾಡಿದ್ರು ತಿನ್ನಕ್ಕೆ ಇಳಿಲೇಬೇಕಲ್ಲ ಮೇಡಮ್. ಇಲ್ಲಿ ನೀನ್ ನನ್ನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡ್ರೆ ಅಲ್ಲಿ ನಿಮ್ಮಮ್ಮನ ಕೈಗೆ ಕೋಳ ಬೀಳೋದು ತಪ್ಪುತ್ತೆ. ನೀವೇನು ನಿಮ್ಮ ಪವರ್ ಏನು ಅಂತ ಇವತ್ತು ಅರ್ಥ ಆಯ್ತು ಮೇಡಮ್. ನಿಮ್ಮನ್ನು ಎದುರಾಕೊಂಡು ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮೇಡಮ್. ಮನುಷ್ಯ ತಪ್ಪು ಮಾಡಿದ್ಮೇಲೆ ಬುದ್ಧಿ ಕಲಿಯೋದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಏನಂತೀರ ಎಲ್ಲ? ಕರೆಕ್ಟು ಮೇಡಮ್. ನಿಮ್ಮ ಬುದ್ಧಿವಂತಿಕೆ ಮುಂದೆ ನಾನು ದಡ್ಡ ಅನ್ನಿಸ್ತಿದೆ. ನೀವು ತುಂಬ ಸ್ಟ್ರಾಂಗು, ನಂಗೆ ಅದು ಈಗ ಅರ್ಥ ಆಗ್ತದೆ. ಇನ್ಮೇಲಿಂದ ಇದೇ ಥರ ಮರ್ಯಾದೆ ಕೊಟ್ಟು ನನ್ನನ್ನು ಮಾತಾಡಿಸ್ಬೇಕು. ಏನು ಹೋಗು ಬಾ ಅಂತೆಲ್ಲ ಮಾಡಿದ್ರೆ ಗೊತ್ತಲ್ಲ. ಗೊತ್ತಾಯ್ತು ಮೇಡಮ್. ಮೇಡಮ್, ನೀವು ಫೋನ್ ಮಾಡಿದಾಗಲೇ ನಾನು ಬಂದು ನಿಮ್ಮ ಕಾಲು ಹಿಡಿದು ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದಿದ್ರೆ ನಮ್ಮ ಮನೆಗೆ ಹೋಗಿರೋ ಪೊಲೀಸವರು ವಾಪಸ್ ಬಂದಿರ್ತಿದ್ರು. ನಮ್ಮ ಅಪ್ಪನೇ ನಮ್ಮ ಅಮ್ಮನ ಕೈಗೆ ಬೇಡಿ ಹಾಕೋದು ತಪ್ಪಿತ್ತು ಅನ್ಸುತ್ತೆ. ಇನ್ನು ಹೀಗೆ ಮಾತಾಡ್ತಾ ಇದ್ರೆ ನಿಮ್ಮ ಅಮ್ಮನ ಕೈಗೆ ಗ್ಯಾರಂಟಿ ಬೇಡಿ ಬೀಳುತ್ತೆ. ಬಂದು ಕಾಲು ಹಿಡ್ಕೊಂಡು ಕ್ಷಮೆ ಕೇಳು. ಮಂಡಿಯೂರಿ. ಏನಾಯ್ತು? ಈ ನರಸಿಂಹ ಪ್ರೀತಿಯಿಂದ ಮಾತಾಡ್ಸೋರ ಮುಂದೆ ಮಾತ್ರ ತಲೆಬಾಗೋದು ಹೊರತು ನಿನ್ನಂಥ ಜಂಬುದ್ ಕೋಳಿ ಮುಂದೆ ಅಲ್ಲ ಕಣೆ. ಏನು? ಏನ್ ಮಾತಾಡ್ತಿದ್ಯಾ? ನಾನು ನಿನ್ನ ಕಾಲು ಹಿಡ್ಕೋತೀನಿ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ವಾಸ್ತವದಲ್ಲಿ ನೀನು ನನ್ನ ಕಾಲು ಮುಂದೆ ನಿಂತಿರ್ತೀಯ, ನೋಡ್ತೀಯಾ? ಇದು ಬರೀ ಇಂಟರ್ವಲ್ಲು, ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ.
ದೇವ್ರೆ, ಇವತ್ತು ಚಿರು ಅವರು ನಾನು ಪೂಜೆ ಮಾಡಿದ ಕೋಟನ್ನ ಕೆಲ್ಸಕ್ಕೆ ಹಾಕೊಂಡು ಹೋಗಿದ್ದಾರೆ. ಹೋಗಿದ ಕೆಲಸ ಯಶಸ್ಸಾಗೋ ಥರ ಮಾಡಪ್ಪ. ದೀಪ, ದೇವ್ರ ಹತ್ರ ಯಾರ ಬಗ್ಗೆ ಬೇಡ್ಕೋತಿದ್ಯಾ? ಹ್ಞೂ ಅಕ್ಕ, ಚಿರು ಅವ್ರ ಬಗ್ಗೆ. ಇವತ್ತು ಅವ್ರು ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸಕ್ಕೆ ಒಳ್ಳೇದಾಗಲಿ ಅಂತ ಬೇಡ್ಕೊತಿದ್ದೀನಿ. ನಿನ್ನಲ್ಲಿರೋ ಒಳ್ಳೆತನಕ್ಕೆ ದೇವರು ಅಸ್ತು ಅಂದೆ ಅಂತಾನೆ. ಒಳ್ಳೆ ಉದ್ದೇಶ ಇಟ್ಕೊಂಡು ಚಿರುಗ್ ಬಟ್ಟೆ ಕೊಟ್ಟಿದ್ಯಾ, ಅವನಿಗೆ ಒಳ್ಳೇದಾಗತ್ತೆ. ಹ್ಞೂ ಅಕ್ಕ, ಅವ್ರಿಗೆ ಒಳ್ಳೇದಾದ್ರೆ ನಂಗೆ ಖುಷಿನೇ. ಶ್ರೀಕಂಠು, ಯಾರು ಕೊಡ್ತಿದ್ಯಾ? ಹೆಡ್ ಕಾನ್ಸ್ಟೇಬಲ್ ಜಯರಾಮನ್ ಕೊಡಪ್ಪ. ಸರ್, ನನ್ನ ಹೆಂಡ್ತಿನ ನಾನೇ ಅರೆಸ್ಟ್ ಮಾಡಬೇಕಾ? ಕಾನೂನಿನ ಪ್ರಕಾರ ನೀನು ಇವ್ರನ್ನ ಅರೆಸ್ಟ್ ಮಾಡೋದಾದ್ರೆ ಇವರು ನಿನ್ನ ಹೆಂಡತಿ ಅಲ್ಲ, ಆರೋಪಿ ಅಷ್ಟೇ. ರೂಲ್ಸ್ ಪ್ರಕಾರ ಲೇಡಿ ಕಾನ್ಸ್ಟೇಬಲೇ ಅರೆಸ್ಟ್ ಮಾಡಬೇಕು. ಆದರೆ ನೀನೇ ಆಗಲೇ ಕಾಫಿ ಕುಡಿತಾ ಹೇಳ್ದಿಯಲ್ಲಪ್ಪ, ನನ್ನ ಹೆಂಡತಿ ಕಾಫಿ ಕುಡಿದು ನನಗೆ ಚೈತನ್ಯ ಬಂದಿದೆ, ಆ ಕಳ್ಳಿನ ನಾನೇ ನನ್ನ ಕೈಯಾರ ಬೇಡಿ ಹಾಕಿ ಹಿಡಿತೀನಿ ಅಂತ. ಶ್ರೀಕಂಠು, ಕೊಡಪ್ಪ. ಏನು ಯೋಚನೆ ಮಾಡ್ತಿದ್ದೆ ಜಯರಾಮ? ನೀ ಹೊತ್ತಿಗೆ ಇನ್ನೊಂದು ಹೆಸರೇ ಈ ಜಯರಾಮ ಅಂತಿದ್ದ. ಅಪರಾಧಿ ಯಾರೇ ಆಗಿರಲಿ, ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ಳೋದು ನನ್ನ ಕರ್ತವ್ಯ ಸರ್. ನನ್ನ ಡ್ಯೂಟಿ ನಾನು ಮಾಡೇ 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 ಮಾಡಿ. ಅಣ್ಣ, ಅದಕ್ಕೆ ನೀನು ಈ ಕಡೆ ಬಾ. ಏನಣ್ಣ ಮಾಡ್ತಿದ್ಯಾ? ಅದಕ್ಕೆ ನಿನ್ನ ಹೆಂಡತಿ, ಈ ಮನೆ ಯಜಮಾನಿ, ಈ ಇನ್ಸ್ಪೆಕ್ಟರ್ ಏನೋ ಹೇಳ್ತಾರೆ ಅಂತ ಅದು ನಂಬಿ ಅದಕ್ಕೆ ಅರೆಸ್ಟ್ ಮಾಡ್ತಿದ್ಯಲ್ಲ, ಇದು ನಿನಗೆ ನ್ಯಾಯ ಅನ್ನಿಸ್ತಿದ್ಯಾ? ನ್ಯಾಯ ಅನ್ಯಾಯನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಈಗ ಇವಳು ನನ್ನ ಹೆಂಡತಿನೂ ಅಲ್ಲ, ನೀನು ನನ್ನ ತಂಗಿನೂ ಅಲ್ಲ. ನಾನು ಹೆಡ್ ಕಾನ್ಸ್ಟೇಬಲ್ ಜಯರಾಮ್. ಅದೇನಾದ್ರೂ ಆಗಿರ್ಲಿ, ಅದಕ್ಕೆ ಅರೆಸ್ಟ್ ಮಾಡಕ್ಕೆ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ. ಸೆಕ್ಷನ್ 333 ಪ್ರಕಾರ ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಅಪರಾಧಿ ಜೊತೆ ನಿನ್ನನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ಹೇ ಜಯರಾಮ, ಹೇ, ನೀನೇನ್ ಕಾನೂನು ಹೇಳಿ ಎದುರಿಸಿದ್ರು ಅಷ್ಟೇ, ನಾನು ಅದಕ್ಕೆ ಅರೆಸ್ಟ್ ಮಾಡಕ್ ಬಿಡಲ್ಲ. ಅಂಬುಜ, ಅವ್ರ ಕರ್ತವ್ಯನ ಮಾಡಕ್ ಬಿಡು. ಅಲ್ಲ ಅದಕ್ಕೆ ನನ್ನ ಮೇಲೆ ಆಣೆ. ಇದೆ ನೋಡಿ ಮೇಡಮ್, ನ್ಯೂ ಡಿಸೈನ್, ತುಂಬ ಚೆನ್ನಾಗಿದೆ, ತುಂಬ ಟ್ರೆಂಡಿಂಗಲ್ಲಿರೋದು ಇದೇನೆ. ಇಲ್ಲಿಂದ ಕಾಣ್ತಾನೆ ಇಲ್ವಲ್ಲ. ನೋಡೋಣ, ಕೊಡಿ ಇಲ್ಲಿ, ಕೊಡಿ. ವಾವ್, ಕವನ ಎಷ್ಟು ಚೆನ್ನಾಗಿದೆ ನೋಡಿ, ನಿನ್ಗೆ ಇಷ್ಟ ಆಗುತ್ತೆ. ಮಾಮ್, ಸೋ ಬ್ಯೂಟಿಫುಲ್. ಇದೇ ಫಿಕ್ಸು ನೋಡಿ, ಇದು ನನ್ನ ಮಗಳಿಗೆ ತುಂಬಾ ಇಷ್ಟ ಆಗಿದೆ. ಈ ಡಿಸೈನೇ ಓಕೆ ಮಾಡಿಬಿಡಿ. ಡಿಸೈನ್ಸ್ನೆಲ್ಲ ಓಕೆ ಮಾಡೋದು ಸೌಂದರ್ಯ ತಾನೇ? ಹೌದು, ಈ ಡಿಸೈನ್ ನೋಡ್ತಿದ್ನಲ್ಲ, ಖುಷಿನಲ್ಲಿ ಮರ್ತೇ ಬಿಟ್ಟಿದ್ದೆ. ಸೌಂದರ್ಯ, ಇದು ನನ್ನ ಮಗಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತಿದೆ. ನಿನಗೆ ಓಕೆನಾ? ಇನ್ಮೇಲೆ ಯಾವ ಡಿಸೈನ್ಸ್ನು ನಾನು ಫೈನಲ್ ಮಾಡಲ್ಲ. ಮತ್ತಿನ್ಯಾರು ಮಾಡ್ತಾರೆ? ನಾನೇ ಮಾಡಿಬಿಡ್ಲಾ? ಅಲ್ಲಮ್ಮ ಸೌಂದರ್ಯ, ಈ ಥರದ್ದೆಲ್ಲ ನೀನೇ ತಾನೇ ಫೈನಲ್ ಮಾಡೋದು. ಈಗ ಮಾಡಲ್ಲ ಅಂದ್ರೆ ಹೇಗಮ್ಮ?
ನಾನು ಬರೀ ಬಟ್ಟೆ ಸೆಲೆಕ್ಷನ್ ಬಗ್ಗೆ ಹೇಳ್ತಾ ಇಲ್ಲ. ಈ ಮನೆಯ ಪ್ರತಿಯೊಂದು ಬೆಳವಣಿಗೆ ಹಿಂದೆ ನಿನ್ನ ನಿರ್ಧಾರಣೆ ಇರುತ್ತೆ. ಅದನ್ನೇ ಅಲ್ವಾ ನಾವೆಲ್ಲ ಫಾಲೋ ಮಾಡ್ಕೊಂಡು ಹೋಗೋದು. ಹೌದು ಮಾವ, ಆದರೆ ಇನ್ನು ಮುಂದೆ ಅದನ್ನೆಲ್ಲ ದೀಪ ಮಾಡ್ತಾಳೆ. ಏನ್ ಸೌಂದರ್ಯ, ಇಷ್ಟು ದೊಡ್ಡ ಕೆಲಸನ ಆ ಚಿಕ್ಕ ಹುಡುಗಿಗೆ ವಹಿಸ್ತಿದೀಯಲ್ಲ. ವಯಸ್ಸಲ್ಲಿ ಚಿಕ್ಕವಳಾದ್ರೆ ಏನಂತೆ, ಅವಕಾಶ ಕೊಟ್ರೆ ತಾನೆ ಅವಳು ಎಲ್ಲದನ್ನೂ ಕಲ್ತ್ಕೊಳಕ್ ಸಾಧ್ಯ. ಈ ಮನೆ ಸೊಸೆ ಆಗ್ಬೇಕು ಅಂತ ಇರೋಳು ಇದನ್ನೆಲ್ಲ ಈಗ್ಲಿಂದಾನೆ ಅಭ್ಯಾಸ ಮಾಡ್ಕೋಬೇಕಲ್ವಾ? ಹೌದು, ಸೌಂದರ್ಯ ಹೇಳ್ತಾ ಇರೋದು ಸರಿ ಇದೆ. ಹೌದು ಹೌದು ಬಾಬಾ, ನಾನು ಅದನ್ನೇ ಹೇಳಕ್ ಹೊರಟೆ. ಸೌಂದರ್ಯ ಹೇಳಿದ್ಮೇಲೆ ಆ ಕೆಲಸನ ಅವಳೇ ಮಾಡ್ಲಿ, ನನ್ಗೇನು ಅಭ್ಯಂತರ ಇಲ್ಲ. ತಗೊಳ್ಳಿ, ದೀಪ ನೋಡ್ ಬರ್ತಾಳೆ, ಅವಳಿಗೆ ತೋರಿಸಿ ಡಿಸೈನ್ನ. ಹೋಗಿ ಯಾರಾದ್ರೂ ದೀಪನ ಕರ್ಕೊಂಡು ಬನ್ನಿ. ಹಾ, ಯಾರಾದ್ರೂ ಹೋಗಿ ಹೋಗಿ. ನೀನೇ ಕರ್ಕೊಂಬರಕ್ಕೆ ಹೋಗ್ತೀಯಾ ಇಲ್ಲ ನಾ ಹೋಗ್ಲಾ? ನೀವೇನು ಹೋಗ್ಬೇಡಿ, ನಾನೇ ಹೋಗ್ತೀನಿ. ಏ ದೀಪ, ಶಾಕ್ ಆಯ್ತಾ ಬೇಬಿ? ಆಗಿರ್ಲೇಬೇಕು. ನಮ್ದು ಒಂಥರ ಹೈ ವೋಲ್ಟೇಜ್ ಕರೆಂಟು, ನಿಂತರ ಟ್ಯೂಬ್ಲೈಟ್ ಅಲ್ಲ. ಅಲ್ಲ, ನಾನು ನಿನಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕೇನೆ? ದಿಸ್ ಇಸ್ ಟೂ ಮಚ್ ನರಸಿಂಹ. ಟೂ ಮಚಾ? ನೋ ಬೇಬಿ, ನೋ. ಐ ಆಮ್ ದ ಬೆಸ್ಟ್, ಯು ಆರ್ ದ ವರ್ಸ್ಟ್. ನಾನು ನಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿಟ್ಟರೆ ಆ ದೇವ್ರ ಕಾಲಿಗೆ ಬಿದ್ದಿಲ್ಲ. ಅಂಥದ್ರಲ್ಲಿ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ನೀನು ಅನ್ಕೊಂಡ್ಯಲ್ಲ, ಸಬಾಷ್. ಅಂತ ಆಸೆ ಏನಾದರೂ ಇದ್ದರೆ ಗಂಟು ಮೂಟೆ ಕಟ್ಟಿ ನಿಮ್ಮ ಮನೆ ಮೂಲೆಗೆ ಬಿಸಾಕ್ಬಿಡು. ಹೌದಾ? ಈಗ ನಾನು ನಿನಗೆ ಕೊಡೋ ಶಾಕಿಂದ ನೀನು ನನ್ನ ಕಾಲಿಗೆ ಬಿದ್ದೇ ಬೀಳ್ತೀಯ. ತಪ್ಪಾಯ್ತು ಅಂತ ಗೋಗರಿತ್ಯ. ಇಮ್ಮಿಡಿಯೇಟ್ ಆಗಿ ನನ್ನ ಡ್ಯಾಡಿಗೆ ಕಾಲ್ ಮಾಡಿ ನಿಮ್ಮಮ್ಮನ್ನ ಅರೆಸ್ಟ್ ಮಾಡಕ್ಕೆ ಹೇಳ್ತೀನಿ. ಏನೆಲ್ಲರೂ ನೋಡ್ತಿದ್ದೀರಾ? ನಿನ್ನ ಗ್ಯಾಂಗ್ಗೆ ಆವತ್ತೇ ಮಾಂಜ ಕೊಟ್ಟೀನಿ. ಯಾಕೆ ಮರ್ತೋಯ್ತಾ? ಅವರೆಲ್ಲ ತರಗೆಲೆ ಥರ ಹಾರೋಗಿದ್ದು ನೋಡಿಲ್ವಾ? ನೀನು ನಿಮ್ಮ ಅಪ್ಪನ ಮಗಳೇ ಆಗಿದ್ರೆ ನಮ್ಮ ಅಮ್ಮನ ಅರೆಸ್ಟ್ ಮಾಡಿಸು. ತಗೋ. ನಮ್ಮ ಅಮ್ಮನ ಅರೆಸ್ಟ್ ಮಾಡಕ್ಕೆ ಹೋಗಿರೋ ನಿಮ್ಮ ಅಪ್ಪನಿಗೆ ನೀನು ಕೊಟ್ಟಿರೋದು ಸುಳ್ಳು ಕಂಪ್ಲೇಂಟು ಅನ್ನೋ ಸತ್ಯನ ನಾನು ಪ್ರೂವ್ ಮಾಡ್ತೀನಿ. ನೋಡ್ತೀಯಾ? ನೀನು ತಿಪ್ಪರ್ಲಾಗ ಹಾಕಿದ್ರು ನಿಮ್ಮಮ್ಮ ಅರೆಸ್ಟ್ ಆಗೋದನ್ನ ತಪ್ಸಕ್ಕಾಗಲ್ಲ. ಯಾಕಂದ್ರೆ ಬ್ರೇಸ್ಲೆಟ್ ಇರೋದು ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲ. ಬೇಬಿ, ಪಿಕ್ಚರು ಈಗ ತಾನೇ ಪ್ರೀ ಕ್ಲೈಮ್ಯಾಕ್ಸಿಗೆ ಬಂದಿದೆ. ಈ ಗ್ಯಾಪಲ್ಲಿ ಈ ಕಹಾನಿಗೊಂದು ಟ್ವಿಸ್ಟ್ ಕೊಡ್ಲಾ? ನಿನ್ನೆ ನೀನು ನಮ್ಮ ಮನೆಗೆ ಹೋದಾಗ ಹಾಕೊಂಡೋಗಿದ್ದ ಬ್ರೇಸ್ಲೆಟ್ಟು ನಮ್ಮ ಮನೇಲೇ ಇದೆ ಅಂದ್ಕೊಂಡಿದ್ಯಾ ಅಲ್ವಾ? ಆದರೆ ಅದಲ್ಲಿಲ್ಲ. ಮತ್ತಿನ್ನಲ್ಲಿದೆ? ನಿನ್ನ ಬ್ಯಾಗಲ್ಲಿ. ವಾಟ್? ಇರೋ ರೆಕಾರ್ಡ್ ಮಾಡ್ಬಿಡ್ತೀನಿ, ಯಾವುದಕ್ಕೂ ಸಾಕ್ಷಿ ಆಗಿರುತ್ತೆ. ನೋಡಿ, ಇಲ್ಲಿರೋ ಪೊಲೀಸ್ ಅವರೇ, ನಾನು ಹೇಳೋದನ್ನ ಕೇಳಿ ಕಣ್ಣಾರೆ ನೋಡಿ. ಹಾಂ, ಇವರು ಬೇಬಿ ಅಂತ, ಸಾರಿ, ಇವರು ಸಂಜನಾ ಅಂತ, ನಮ್ಮ ಕಳಶಾಪೇಟೆ SI ನಾಗರಾಜ್ ಅವರ ಮಗಳು. ಇವರು ನನ್ನ ಮೇಲಿರೋ ದ್ವೇಷಕ್ಕೆ ನಮ್ಮಮ್ಮನ ಮೇಲೆ ಸುಳ್ಳು ಆಪಾದನೆ ಹಾಕಿದ್ದಾರೆ. ಅದು ಇವರ ಬ್ರೇಸ್ಲೆಟ್ನ ನಮ್ಮಮ್ಮ ಕದ್ದಿದ್ದಾರೆ ಅಂತ. ಆದರೆ ನನಗನ್ಸೋ ಹಾಗೆ ಆ ಬ್ರೇಸ್ಲೆಟ್ಟು ಇವರ ಬ್ಯಾಗಲ್ಲೇ ಇದೆ ಅಂತ. ನೋಡಿ, ಇದೇ ಬ್ಯಾಗು. ಇದನ್ನ ಯಾರು ಚೆಕ್ ಮಾಡ್ತೀರಾ? ನೀವು ಚೆಕ್ ಮಾಡ್ತೀರಾ ಸರ್? ನೀವು ಚೆಕ್ ಮಾಡ್ತೀರಾ? ನೀವು ಹೇಳಿ, ನೀವು ಚೆಕ್ ಮಾಡ್ತೀರಾ? ನೀವು ಕೃಷ್ಣಕುಮಾರ್ ಅವರೇ, ನೀವು ಬನ್ನಿ, ಚೆಕ್ ಮಾಡಿ. ಬೇಡ, ನನ್ನ ಬ್ಯಾಗನ್ನ ಯಾರು ಮುಟ್ಟೋ ಅವಶ್ಯಕತೆ ಇಲ್ಲ, ನಾನೇ ತೋರಿಸ್ತೀನಿ. ಹಾಂ ಹಾಂ, ತೋರಿಸಿ 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 ತೋರಿಸಿ. ಆಹಾ, ನೋಡಿದ್ರಾ 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 ಮೇಡಮ್? ನೋಡಿ ನೋಡಿ ನೋಡಿ, ಇದು ನಿಮ್ಮದೇ ಬ್ರೇಸ್ಲೆಟ್ ತಾನೆ? ನಿಮ್ಮದೇ? ಹೇಳಿ ಮೇಡಮ್, ಹೇಳಿ, ನಿಮ್ಮದೇ ತಾನೆ? ಇವರ ಬ್ರೇಸ್ಲೆಟ್ನ ಇವ್ರದೇ ಬ್ಯಾಗಲ್ಲಿ ಬಚ್ಚಿಟ್ಕೊಂಡು ನಮ್ಮ ಅಮ್ಮನ ಮೇಲೆ ಸುಳ್ಳು ಆಪಾದನೆ ಹಾಕಿ ನಮ್ಮ ಮರ್ಯಾದೆ ತೆಗಿತಾ ಇದ್ದೀರಲ್ಲ, ಇದು ನ್ಯಾಯನಾ? ಇದು ಧರ್ಮನಾ ಸರ್? ನೀವು ಹೇಳಿ ಸರ್, ನೀವು ಹೇಳಿ ಸರ್, ಇದು ನ್ಯಾಯನಾ? ಹೇಳಿ ಸರ್, ಹೇಳಿ ಮೇಡಮ್, ಹೇಳಿ ಸರ್,
ನಮ್ಮ ಅಮ್ಮನ ಮೇಲೆ ಸುಳ್ಳಾಪನ್ನೇ ಹಾಕಿದ್ಲಲ್ಲ, ಈ ಹುಡುಗಿಗೆ ಏನು ಶಿಕ್ಷೆ ಕೊಡ್ತೀರಾ ಸರ್? ತಲೆ ತಗ್ಗಿಸ್ತೀರಾ ಸರ್? ವೆರಿ ಗುಡ್. ಹೇಗಿತ್ತು ಬೇಬಿ ಪ್ರೀ ಕ್ಲೈಮ್ಯಾಕ್ಸು? ಹಲೋ, ಏನು ನಡೀತಿದೆ ಸ್ಟೇಷನ್ನಲ್ಲಿ? ಸರ್ ನಿಮ್ಮ ಮಗಳ ಬ್ರಾಸ್ಲೆಟು ಸಿಕ್ತು ಸರ್. ಏಯ್, ಏನು ಹೇಳ್ತಾ ಇದೆಯಾ? ಆ ಬ್ರಾಸ್ಲೆಟು ನಿಮ್ಮ ಮಗಳ ಬ್ಯಾಗಲ್ಲೇ ಇತ್ತು ಸರ್. ನಿಮ್ಮ ಮಗಳು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತೊಗೊತಾ ಇದ್ದಾರೆ ಸರ್. ಹಾಂ, ಸಾಹೇಬ್ರಿಗೆ ವರದಿ ಕೊಟ್ರಾ ಸರ್? ವೆರಿ ಗುಡ್, ವೆರಿ ಗುಡ್. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದಿಂದ ನಡೆಯೋರ್ನ ಧರ್ಮನೇ ರಕ್ಷಣೆ ಮಾಡಿ. ಅಧರ್ಮದಿಂದ ಶತ್ರು ತುಂಬಾ ಸಲ ಗೆಲ್ಲಬಹುದು. ಧರ್ಮ ಎದುರಾಗೋ ಸಮಯದಲ್ಲಿ ಧರ್ಮ ಅವನನ್ನ ಸುಡುತ್ತಂತೆ. ಅದನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದನ್ನ ನಾನಿವತ್ತು ಹೇಳ್ತಾ ಇಲ್ಲ ಸರ್, ಭಗವದ್ಗೀತೆಯಲ್ಲಿ ಅವತ್ತೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಕಾಣದ ಕೈಗಳು 1000 ಕುತಂತ್ರ ಮಾಡಿದ್ರೇನು, ಕಾಯೋನೊಬ್ಬ ಮೇಲಿರೋವಾಗ ಪ್ರತಿ ಕಣ್ಣೀರಿಗೂ ಅವನೇ ನ್ಯಾಯ ಕೊಡಿಸ್ತಾನೆ. ಅಧರ್ಮ ಮೆರಿಬಹುದು, ಆದ್ರೆ ಗೆಲ್ಲಕ್ಕಾಗಲ್ಲ. ಆದ್ರೆ ಧರ್ಮ ಸೋಲ್ಬಹುದು, ಆದ್ರೆ ಸಾಯಲ್ಲ. ಕರೆಕ್ಟಾಗಿ ಹೇಳಿದ್ರಿ ಜಯರಾಮಣ್ಣ. ಮನೆಗೆ ಬಂದ ಅತಿಥಿಗಳಿಗೆ ಕಾಫಿ ಕೊಟ್ಟು ಸತ್ಕಾರ ಮಾಡಿದ ಕೈಗಳಿಗೆ ಬೇಡಿ ಹಾಕೋದಕ್ಕೆ ಮುಂದಾಗ್ಬಿಟ್ಟಿದ್ವಿ. ತಪ್ಪಾಗಿದೆ. ದಯವಿಟ್ಟು ಕ್ಷಮಿಸಿ ಮೇಡಮ್, ನಮ್ಮಿಂದ ತಪ್ಪಾಗಿದೆ. ಕಳೆದು ಹೋಗಿದ್ದ ಬ್ರೇಸ್ಲೆಟು ಮಗಳ ಬ್ಯಾಗಲ್ಲೇ ಸಿಕ್ತಂತಲ್ಲ ಸರ್, ಅದನ್ನು ಸರಿಯಾಗಿ ತಿಳ್ಕೊಳ್ದೆ ಧರ್ಮ ನ್ಯಾಯನೇ ನಮ್ಮ ಮುಸುರು ಅಂತ ಬದುಕ್ತಾ ಇರೋ ಈ ಕುಟುಂಬದಲ್ಲಿ ಅನುಮಾನ ಪಟ್ಟು ನನ್ನ ಹೆಂಡತಿನೇ ಅರೆಸ್ಟ್ ಮಾಡೋಕ್ಕೆ ಬಂದ್ಬಿಟ್ರಿ. ಇದರಿಂದ ಖಂಡಿತ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ ಸರ್. ಈ ಥರ ಕೇಸ್ಗಳು ಬಂದಾಗ ವಿಚಾರ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ ಸರ್. ನನಗೆ ಮುಖ್ಯವಾದ ಕೆಲಸ ಇದೆ, ನೀವೆಲ್ಲ ಸ್ಟೇಷನ್ಗೆ ಹೊರಡಿ. ಜಯರಾಮ, ಜಯರಾಮ, ಇಷ್ಟೆಲ್ಲ ಆಗಿದ್ದು ನಿನ್ನ ಮಗನಿಂದಾನೆ. ಅವನು ನನ್ನ ಮಗಳ ತಂಟೆಗೆ ಬರದೆ ಸುಮ್ಮನೆ ಬೀದಿ ನಾಯಿ ಥರ ಇದ್ರೆ ಸರಿ. ಇಲ್ಲಾಂದರೆ ಇವತ್ತು ಬಚಾವಾಗಿರೋ ಥರ ನಾಳೆ ಆಗೋದಿಲ್ಲ. ನಾಳೆ ಎವಿಡೆನ್ಸ್ ಸಮೇತ ಬಂದು ನಾನೇ ಒದ್ದು ಎಳ್ಕೊಂಡು ಹೋಗ್ತೀನಿ. ಇದು ನಿಮ್ಮೆಲ್ಲರಿಗೂ ಕೊಡ್ತಿರೋ ಎಚ್ಚರಿಕೆ ಅನ್ಕೋ. ಹೇಳಿ ಮೇಡಮ್. ರಿಸೆಪ್ಷನ್ಗೆ ಯಾರ್ಯಾರು ಏನೇನು ಬಟ್ಟೆ ಹಾಕೋಬೇಕು ಅನ್ನೋದನ್ನ ನೀನೇ ಡಿಸೈಡ್ ಮಾಡಬೇಕು. ಅಷ್ಟೇನಾ? ನಾನೇನೋ ಆಗೋಯ್ತು ಅಂತ ಗಾಬರಿನೇ ಪಟ್ಬಿಟ್ಟೆ. ಇದೆಲ್ಲ ನಾನು ತುಂಬಾ ಫೇಮಸ್ಸು. ಮದ್ವೆ ಆಗ್ಲಿ ಮುಂಜಿ ಆಗ್ಲಿ ಎಲ್ರಿಗೂ ಬಟ್ಟೆ ತಗೊಂಡು ನಾನೇ ಹೊಲ್ಕೊಡ್ತಿದ್ದೆ. ಅದು ಹೊಸ ಹೊಸ ಡಿಸೈನು. ಬಿಡಿ, ಎಲ್ರಿಗೂ ಹೊಲ್ಕೊಡ್ತೀನಿ. ಹೊಲಿಯೋದೆಲ್ಲ ಏನು ಬೇಡ, ಸದ್ಯಕ್ಕೆ ಸೆಲೆಕ್ಟ್ ಮಾಡಿದ್ರೆ ಸಾಕು. ಹಾ ಸರಿ. ಎಲ್ಲಿ ಬಟ್ಟೆ ಕಾಣಿಸ್ತಾನೆ ಇಲ್ಲ, ತರಿಸಿ. ನೋಡಿ ಮೇಡಮ್, ಬಟ್ಟೆ ಎಲ್ಲ ತಂದು ತೋರ್ಸಕ್ಕಾಗಲ್ಲ. ಡಿಸೈನ್ನ ಇದ್ರಲ್ಲಿ ತೋರಿಸ್ತೀವಿ, ನೀವು ನೋಡಿ ಸೆಲೆಕ್ಟ್ ಮಾಡಿ. ಅಯ್ಯೋ, ಬರೀ ಫೋಟೋ ನೋಡ್ಬೇಕು ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ಅದೇಂಗ್ ಸಾಧ್ಯ? ಬಟ್ಟೆ ನಮ್ ಕಣ್ ಮುಂದೆ ಇರ್ಬೇಕು, ಅದನ್ನ ಮುಟ್ಟು ನಾನು ನೋಡ್ಬೇಕು, ಗುಣಮಟ್ಟ ಪರೀಕ್ಷೆ ಮಾಡ್ಬೇಕು, ಅದನ್ನ ಮೈಗಿಟ್ಟು ಹೊಂದುತ್ತಾ ಇಲ್ವಾ ಅಂತ ನೋಡ್ಬೇಕು. ಅದನ್ನ ಬಿಟ್ಟು ಫೋಟೋ ನೋಡ್ಬಿಟ್ಟು ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ನನ್ನ ಕೈಯಲ್ಲಾಗಲ್ಲ. ನೀವು ಹೋಗಿ ಬಟ್ಟೆ ತಗೊಂಡ್ ಬನ್ನಿ. ನಮ್ಮಂಥವ್ರ ಮನೇಲಿ ಡ್ರೆಸ್ಗಳನ್ನ ಹೀಗೆ ಸೆಲೆಕ್ಟ್ ಮಾಡೋದು.
ಈಗೇನು ನಿನಗೆ ಸೆಲೆಕ್ಟ್ ಮಾಡೋಕ್ಕಾಗತ್ತಾ ಆಗಲ್ವಾ? ಆಗತ್ತೆ ದೀಪ, ನೀನು ಪ್ರಯತ್ನ ಮಾಡು, ನಿನ್ನ ಕೈಲಾಗತ್ತೆ. ಸರಿ, ತೋರಿಸಿ. ಇದು ಚೆನ್ನಾಗಿದೆ ಮಾವ. ಆಹಾ, ಒಳ್ಳೆ ಡೀಸೆಂಟ್ ಕಲರ್ ಸೆಲೆಕ್ಟ್ ಮಾಡಿದೆಮ್ಮ ನೀನು. ಸೌಂದರ್ಯ, ಇದು ಚೆನ್ನಾಗಿದೆಯಾ ಅಂತ ನೋಡಮ್ಮ ನೀನು. ಓಕೆ. ನೋಡಿ, ತುಂಬ ಚೆನ್ನಾಗಿದೆ.